ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಿದ್ಯಾ ಮತ್ತು ಭದ್ರನ್ನ ದೂರ ಮಾಡೋ ಪ್ರಯತ್ನಕ್ಕೆ ಶಿವರಾಮಯ್ಯ ಗೌಡರು ಮುಂದಾದ್ರ. ಇದರಿಂದ ತಪ್ಪೇ ಮಾಡಿಲ್ಲದೆ ಇದ್ರೂ ಕೂಡ ತಪ್ಪಿತಸ್ಥನಾಗಿ ನಿಂತಿರ್ತಕ್ಕಂಥ ಭದ್ರ ತನ್ನನ್ನೇ ಅಂತ್ಯ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರೆ ಏನಾಯಿತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭದ್ರನ ಯಾರು ನಂಬದೇ ಇದ್ರೂ ಕೂಡ ವಿದ್ಯಾ ನಂಬ್ತಾಳೆ. ತನ್ನ ಗಂಡ ಯಾವುದೇ ರೀತಿ ತಪ್ಪು ಮಾಡಿರಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಗಂಡ ಎಂಥವ್ರು ಅನ್ನೋದು ನನಗೆ ಗೊತ್ತದೆ. ಖಂಡಿತ ಇಲ್ಲಿ ನನ್ನ ಗಂಡನ ವಿರುದ್ಧವಾಗಿ ಏನೋ ಮಸಲತ್ ನಡ್ತದೆ, ಅದಕ್ಕೆ ನನ್ನ ಗಂಡ ಇಲ್ಲಿ ಬಲಿಪಶು ಆಗಿದ್ದಾರೆ ಅಂತ ಹೇಳಿ ಇಲ್ಲಿ ವಿದ್ಯಾ ಭಾವಿಸ್ತಾಳೆ. ಜೊತೆಗೆ ತನ್ನ ಗಂಡನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ನನ್ನ ಬದುಕಲ್ಲಿ ಖಂಡಿತವಾಗ್ಲೂ ಇನ್ನೊಬ್ಬಾಕೆ ಬರುವುದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ ಅಂತ ಕೂಡ ಹೇಳ್ತಾಳೆ. ಇದರ ನಡುವೆ ಭದ್ರಂಗೆ ವಿದ್ಯಾ ಏನು ಅನ್ನೋದು ಗೊತ್ತಾಗುತ್ತೆ. ಮನಸ್ಸಲ್ಲಿ ಪ್ರೀತಿ ಇತ್ತು, ಬಟ್ ಸಿಟ್ಟು ಕೂಡ ಇತ್ತು. ಆದರೆ ಈಗ ಯಾವ ಒಂದು ಕ್ಷಣ ಇಡೀ ಮನೆ ನಂಬದೇ ಇದ್ದಾಗ ತನ್ನ ಪರವಾಗಿ ತನ್ನ ಹೆಂಡರು ನಿಂತ್ಕೊಂಡು ನಿಜಕ್ಕೂ ಆ ಒಂದು ಸಿಟ್ಟು ಮಗದಷ್ಟು ಪ್ರೀತಿಯಾಗಿ ಬದಲಾಗಿದೆ. ಇದರ ನಡುವೆಯಲ್ಲಿ ಭದ್ರ ತನ್ನ ಹೆಂಡತಿ ಇರ್ತಕ್ಕಂಥ ಶೆಡ್ಡಿಗೆ ಬರ್ತಾರೆ. ಅಲ್ಲಿ ತುಂಬ ಶೆಕೆ ಇರೋದು ಗೊತ್ತಾಗುತ್ತೆ ಅವರಿಗೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭದ್ರ ತನ್ನ ಹೆಂಡ್ರಿಗೋಸ್ಕರ ಫ್ಯಾನನ್ನು ತೆಗೆದುಕೊಂಡು ಬಂದಿದ್ದಾರೆ. ವಿದ್ಯಾ ಇಲ್ಲಿರೋ ಸಮಯದಲ್ಲಿ ಫ್ಯಾನನ್ನು ತೆಗೆದುಕೊಂಡು ಬಂದು ಫ್ಯಾನನ್ನು ಇಡ್ತಾರೆ. ಅಯ್ಯೋ, ನನ್ನ ಹೆಂಡರು ಎಷ್ಟು ಶೆಕೆಯಿಂದ ನರಳಾಡ್ತಿದ್ದಾರೋ, ಇನ್ನು ಮುಂದೆ ಯಾವುದೇ ರೀತಿ ಶೆಕೆ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಅಲ್ಲಿಂದ ಭದ್ರ ಹೊರಡ್ತಾರೆ. ನಂತರ ವಿದ್ಯಾ ಅಲ್ಲಿಗೆ ಬರ್ತಾಳೆ. ವಿದ್ಯಾ ಬಂದಿದ್ದೆ ಫ್ಯಾನ್ ನೋಡ್ತಾಳೆ. ಏನಪ್ಪ ಇದು ಫ್ಯಾನ್ ಇಲ್ಲಿ ಹೇಗೆ ಬಂತು, ಯಾರು ತಂದಿಟ್ಟು ಹೋಗಿರ್ಬೋದು? ಕ್ವಾಟ್ಲೆ ಅಣ್ಣನ, ಚಂಪನ, ಅಜ್ಜಿನ? ಇಲ್ಲ ಅವ್ರು ಯಾರೂ ತಂದಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ನಮ್ಮ ಗೌಡ್ರೆ ತಂದಿಟ್ಟಿರೋ ಸಾಧ್ಯತೆ ಇದೆ. ನಾನು ಇಲ್ಲದಿರೋ ಸಮಯದಲ್ಲಿ ತಂದಿಟ್ಟು ನನಗೆ ಶೆಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋಗಿದ್ದಾರೆ. ತಾವೇ ಇಟ್ಟಿದ್ದು ಅಂತ ನನಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಇಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ವಿದ್ಯಾ ಅನ್ಕೋತಾಳೆ. ನಂತರ ಅದೇ ಸಮಯದಲ್ಲಿ ಹೊರಗಡೆಯಿಂದ ಭದ್ರ ತನ್ನ ವಿದ್ಯಾನೇ ನೋಡ್ತಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ವಿದ್ಯಾ ಮತ್ತು ಭದ್ರ ಪ್ರೀತಿಗೆ ಸೇತುವೆ ಆದರೂ ವಿನಂತಿ ಮತ್ತು ಸಾವಿತ್ರಿ ಅಂತಲೇ ಹೇಳ್ಬೋದು. ತದನಂತರ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆಗ್ತಿದ್ದಾಗೆ ಇಲ್ಲಿ ಭದ್ರ ನಲ್ಲಿ ಮೂಳೆ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಅಷ್ಟರಲ್ಲಿ ಕ್ವಾಟ್ಲೆ ಬರ್ತಾರೆ. ಏನು ಅಂತಮ್ಮ ತಗೊಂಡು ಹೋಗ್ತಿದ್ಯಾ ಅಂದಾಗ, ನನ್ನ ಹೆಂಡ್ರಿಗೆ ಕಣೋ ಚಂಪಾ ಹತ್ರ ಹೇಳಿ ಬಾಡೂಟ ಮಾಡಿಸಿದ್ದೆ, ಯಾಕಂದರೆ ಅವ್ಳಿಗೆ ನಲ್ಲಿ ಮೂಳೆ ಅಂದರೆ ಇಷ್ಟ, ಅದಕ್ಕೆ ಅದನ್ನು ಮಾಡಿಸ್ಕೊಂಡು ತೊಗೊಂಡೋಗಿ ಕೊಡೋಕೆ ಅಂತ ಹೋಗ್ತಿದ್ದೀನಿ. ಅವಳು ಇನ್ನೂ ಕೂಡ ಅಲ್ಲಿಲ್ಲ, ಇದೇ ಸಮಯದಲ್ಲಿ ಅಲ್ಲಿ ಇಟ್ಟು ಬಂದುಬಿಡ್ತೀನಿ ಅಂತಾರೆ. ಏನಿದು ಅಂತಮ್ಮ, ಮನಸ್ಸಲ್ಲಿ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಅವರು ಬರೋಕ್ಕೂ ಮುನ್ನನೇ ನೀನು ಹೋಗಿಡುವುದು ಅಂದ್ರೇನು? ಅದಕ್ಕೆ ಬಂದಾಗಲೇ ಅವರು ಮುಂದೆನೇ ತೊಗೊಂಡು ಹೋಗಿ ಕೊಡಬಹುದಲ್ವಾ ಅಂತ ಹೇಳ್ತಾರೆ. ಇಲ್ಲ ಬೇಡ, ಅವಳು ಮುಂದೆ ನಾನು ತೊಗೊಂಡು ಹೋಗಿ ಕೊಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಅವಳಿಗೆ ಮುಖ ತೋರಿಸುವಷ್ಟು ನನಗೆ ಯೋಗ್ಯತೆ ಇಲ್ಲ ಅಂತ ಅನ್ನಿಸ್ತದೆ. ಅದೇ ಕಾರಣಕ್ಕೆ ಅವಳು ಇಲ್ಲದಿರೋ ಸಮಯದಲ್ಲೇ ನಾನು ತೊಗೊಂಡು ಹೋಗಿ ಇಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಂತರ ಇಲ್ಲಿ ತೊಗೊಂಡೋಗಿ ಇಡೋಕ್ಕೆ ಹೋದಾಗ ಇಬ್ಬರ ನಡುವೆ ಇಷ್ಟೆಲ್ಲ ಪ್ರೀತಿ ಇದೆ, ಇಷ್ಟು ಪ್ರೀತಿ ಇರೋದಕ್ಕೆ ಬೇರೆಯವರ ಕಣ್ಣು ಅವರ ಪ್ರೀತಿ ಮೇಲೆ ಬಿದ್ದಿತ್ತು ಅಂತ ಹೇಳಿ ಕ್ವಾಟ್ಲೆ ಅನ್ಕೋತಾರೆ. ನಂತರ ಅಮ್ಮಿ ಇಲ್ಲ, ಇದೇ ಸರಿಯಾದ ಸಮಯ ಸರಿ ಅಂತ ಅಂದ್ಕೊಂಡಿದ್ದೆ. ಭದ್ರ ಹೋಗಿ ಅಲ್ಲಿ ಬಾಡೂಟವನ್ನು ಇಟ್ಟು ಹೋಗಬೇಕು. ಬಟ್ ಅಷ್ಟರಲ್ಲಿ ವಿದ್ಯಾ ಕೈಗೆ ಸಿಕ್ಕಿಬೀಳ್ತಾರೆ. ಏನಿದು ಗೌಡ್ರೆ, ಏನು ಇಲ್ಲಿ ಬಂದುಬಿಟ್ಟಿದ್ದೀರಾ ಅಂದಾಗ, ಏನಿಲ್ಲ ಹಾಗೆ ಸುಮ್ಮನೆ ಬಂದೆ ಅಂತ ಹೇಳ್ತಾರೆ. ಸುಮ್ಮನೆ ಬಂದರೆ ಅಥವಾ ಅಲ್ಲಿ ಏನಿದೆ ಅದನ್ನೇ ಯಾರು ತೊಗೊಂಡು ಬಂದಿತ್ತು ಅಂದಾಗ, ನನಗೆ ಗೊತ್ತಿಲ್ಲ ಅಪ್ಪ, ಕ್ವಾಟ್ಲೇನೋ ಚಂಪಾನೋ ತಂದಿಟ್ಟು ಹೋಗಿರ್ಬೇಕೇನೋ, ನನಗೆ ಗೊತ್ತಿಲ್ಲ ಅದು ಅಂತ ಭದ್ರ ಹೇಳಿದ್ದಕ್ಕೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಗೌಡ್ರೆ, ನೀವೇ ಬಾಡೂಟ ಮಾಡಿಸಿರೋದಲ್ವ ಚಂಪಾ ಕೈಯಲ್ಲಿ, ಅದನ್ನೇ ಇಲ್ಲ ಅಲ್ವಾ ಇಲ್ಲಿಗೆ ತೊಗೊಂಡು ಬಂದಿರೋದು. ಆದರೂ ಕೂಡ ಇಷ್ಟು ಪ್ರೀತಿ ಇಟ್ಕೊಂಡು ಯಾಕೆ ಗೌಡ್ರೆ, ಯಾಕೆ ಈ ರೀತಿ ಕದ್ದು ಮುಚ್ಚಿ ಮಾಡ್ತಿದ್ರ ಅಂದಾಗ, ನೋಡು ವಿದ್ಯಾ, ನಿನಗೆ ಮುಖ ತೋರಿಸುವಂಥ ಯೋಗ್ಯತೆ ನನಗಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಭದ್ರ ಹೇಳ್ತಾರೆ. ಯಾಕೆ ಗೌಡ್ರೆ ನಿಮ್ಮನ್ನು ಕ್ಷಮಿಸ್ಬೇಕು, ನೀವೇನು ತಪ್ಪು ಮಾಡಿರೋದಕ್ಕೆ ನನಗೆ ಗೊತ್ತಿಲ್ವ ನನ್ನ ಗಂಡ ಏನು ಅಂತ ಹೇಳಿ ವಿದ್ಯಾ ಹೇಳಿದಾಗ, ಇಲ್ಲ ನಿಜಕ್ಕೂ ಯಾರೂ ಕೂಡ ನನ್ನನ್ನು ನಂಬಲೇ ಇಲ್ಲ, ನನ್ನ ಬಗ್ಗೆ ನನಗೆ ಅಸಹ್ಯ ಆಗಿಬಿಟ್ಟಿತ್ತು, ಎಲ್ಲರೂ ನನ್ನನ್ನು ತಪ್ಪು ಮಾಡಿದ್ಯಾ ಅಂತ ಹೇಳಿದಾಗ ಒಂದೇ ಕ್ಷಣ ಸತ್ತೇ ಹೋಗ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಅಂತ ಹೇಳ್ತಾರೆ ಭದ್ರ. ದಯವಿಟ್ಟು ಆ ರೀತಿಯೆಲ್ಲ ಮಾತನಾಡಬೇಡಿ ಅಂತ ವಿದ್ಯಾ ಹೇಳಿದಾಗ, ನಿನ್ನ ಮಾತನ್ನು ಕೇಳಿ ನನಗೆ ಸ್ವಲ್ಪ ಧೈರ್ಯ ಬಂದಿತ್ತು. ನನ್ನ ಅಪ್ಪನ ನಾನು ದೇವ್ರ ಥರ ಪೂಜೆ ಮಾಡ್ತೀನಿ ಅಂತ ನಮ್ಮಪ್ಪನೂ ನಂಬಲಿಲ್ಲ, ಯಾರೂ ನನ್ನನ್ನು ನಂಬಲಿಲ್ಲ, ಆದರೆ ನೀನು ನನ್ನನ್ನು ನಂಬಿದೆ ಅಂತ ಭದ್ರ ಹೇಳಿದ್ದಕ್ಕೆ, ಗೌಡ್ರೆ ನಿಮ್ಮ ಕಣ್ಣುಗಳಲ್ಲಿ ಹೆಣ್ಮಕ್ಳ ಬಗ್ಗೆ ಎಂಥ ಭಾವನೆ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ನಿಮ್ಮ ಹೆಂಡರಾಗಿ ನೀವು ಬೇರೆ ಹೆಣ್ಮಕ್ಳನ್ನ ಹೇಗೆ ನೋಡ್ತೀರಾ ಅನ್ನೋದು ನನಗೆ ಗೊತ್ತಾಗೋದಿಲ್ವ. ನನ್ನ ಗಂಡ ಯಾರನ್ನು ಕೂಡ ನೋಡೋರಲ್ಲ ಅನ್ನೋ ಸತ್ಯ ನನಗೆ ಗೊತ್ತಿರೋದ್ರಿಂದಲೇ ನಿಮ್ಮ ಪರವಾಗಿ ನಾನು ನಿಂತದ್ದು. ಆಯಿತು ಸರಿ ಬಿಡಿ, ಈಗ ಯಾಕದೆಲ್ಲ ವಿಷಯ, ಮೊದಲು ನನಗೆ ಹೊಟ್ಟೆ ಹಸಿವಾಗ್ತದೆ, ಬನ್ನಿ ಊಟ ಮಾಡೋಣ ಅಂತ ಹೇಳ್ತಾರೆ. ನೀನು ಮಾಡು, ನಾನು ಹೊರಡ್ತೀನಿ ಅಂತ ಭದ್ರೇಗೌಡರು ಹೇಳಿದ್ದಕ್ಕೆ, ಇಲ್ಲ ನೀವು ನನ್ನ ಜೊತೆ ಊಟ ಮಾಡಲೇಬೇಕು, ಇಲ್ಲ ನಾನು ಮಾಡಲ್ಲ ಅಂತ ವಿದ್ಯಾ ಹಠ ಮಾಡಿ ಕೂತ್ಕೋತಾಳೆ. ಸರಿ ಆಯಿತು ಅಂತ ಹೇಳಿ ವಿದ್ಯಾ ಮತ್ತು ಭದ್ರ ಇಬ್ಬರು ಕೂಡ ಊಟ ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲೂ ಕೂಡ ಇಲ್ಲಿ ಭದ್ರ ಕೈ ಮುಗಿತಿದ್ದಾರೆ ವಿದ್ಯಾಗೆ, ಯಾಕೆ ಗೌಡ್ರೆ ಈ ರೀತಿ ಮಾಡ್ತಿದ್ರ, ನೀವು ಎಂಥವ್ರು ಅನ್ನೋ
ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾರಿಗೇನೇ ಹೇಳಿದ್ರು ಕೂಡ ನಾನು ನಿಮ್ಮ ಬಗ್ಗೆ ಕೆಟ್ಟದಾಗಿ ಭಾವಿಸೋದೇ ಇಲ್ಲ ಅಂತ ವಿದ್ಯಾ ಹೇಳಿದ್ದಕ್ಕೆ ಆದರೂ ಕೂಡ ನನ್ನಿಂದ ತಪ್ಪಾಗೋಯ್ತಲ್ವ. ನಾನು ನಿಜಕ್ಕೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ವಿಚಾರ ಮಾಡಿಕೊಂಡು ಅಲ್ಲಿಂದ ಎದ್ದು ಹೊರಟು ಬಿಡ್ತಾರೆ. ಇತ್ತ ಕಡೆ ವಿದ್ಯಾ ಆಲ್ರೆಡಿ ತನ್ನ ತಂದೆ ತಾಯಿಗೆ ವಿಷಯವನ್ನು ಮುಟ್ಟಿಸಿದ್ದಾಳೆ. ಅದೇ ಕಾರಣಕ್ಕೆ ಅಲ್ಲಿ ಅವರ ತಂದೆ ತನ್ನ ಮಗಳ ಬದುಕನ್ನು ಸರಿಪಡಿಸಬೇಕು ಅನ್ನೋ ಕಾರಣಕ್ಕೆ ಪಂಚಾಯಿತಿ ಸೇರಿಸ್ತೀನಿ ಅಂತ ನಿರ್ಧಾರ ಮಾಡಿದ್ದಾರೆ. ಇತ್ತ ಕಡೆ ಸಾವಿತ್ರಿಯವರು ಅಣ್ಣ ಇನ್ನೂ ಬಂದಿಲ್ವಾ ಅಂತ ಗೋವಿಂದೇಗೌಡ್ರನ್ನ ಕೇಳ್ತಾರೆ. ಆಗ ಗೋವಿಂದೇಗೌಡರು ಯಾಕೆ ಇಲ್ಲ ಅಂತ ಸಾವಿತ್ರಿಗೆ ಹೇಳಿದಾಗ, ಅದು ಅಣ್ಣ ಮದುವೆಗೆ ದುಡ್ಡಿಸ್ಕೊ ನಿನ್ನ ಹತ್ರ ಅಂತ ಹೇಳಿದ, ಅದಕ್ಕೆ ದುಡ್ಡು ಕೊಡ್ತೀಯ ಅಣ್ಣ ಈಗ ಅಂತ ಸಾವಿತ್ರಿಯವರು ಅಣ್ಣ ಗೋವಿಂದೇಗೌಡರನ್ನ ಕೇಳಿದಾಗ ತಗೋ ಅಂತ ಹೇಳಿ 10 ಲಕ್ಷ ಕೊಡ್ತಾರೆ. 10 ಲಕ್ಷ ಯಾಕೆ ಸಾಕಾಗತ್ತೆ, ಎಲ್ಲಿ ಸಾಕಾಗತ್ತೆ, ಗಗನಕ್ಕೆ ಮುಟ್ಟಿದೆ ಚಿನ್ನ, ಸಾಕಾಗಲ್ಲ ಅಣ್ಣ ಅಂತ ಹೇಳಿ ಸಾವಿತ್ರಿ ಹೇಳಿದಾಗ, ಅಣ್ಣ ಮದುವೆ ನಮ್ಮ ಸಿಂಪಲ್ಲಾಗಿ ಮನೇಲಿ ಮಾಡಬೇಕು ಅಂತ ಹೇಳಿಲ್ವಾ, ಇದಕ್ಕೋಸ್ಕರ ಅಷ್ಟೆಲ್ಲ ದುಡ್ಡು ಖರ್ಚಾಗಬೇಕಾ ಅಂತ ಹೇಳಿ ಗೋವಿಂದೇಗೌಡರು ಹೇಳಿದಾಗ, ಮದುವೆನೂ ಸಿಂಪಲ್ ಆಗಿರ್ಬೋದು ಆದರೆ ನನ್ನ ಮಗಳಿಗೆ ಒಡವೆ ಎಲ್ಲ ಹಾಕಬೇಕಲ್ವಾ ಅಂತ ಹೇಳಿ ಸಾವಿತ್ರಿಯವರು ಹೇಳಿದ್ದಕ್ಕೆ, ಸರಿ ಆಯಿತು ಚಿನ್ನದವ್ರನ್ನ ಮನೆಗೆ ಕರೆಸ್ತೀನಿ, ಏನು ಬೇಕು ಚಿನ್ನನ ತಗೊಳ್ಳಿ ಅಂತ ಹೇಳ್ತಾರೆ. ಹಾಗಿದ್ರೆ ಸರಿ ಆಯಿತು ಅಣ್ಣ ಅಂತ ಹೇಳಿ ಸಾವಿತ್ರಿಯವರು ಹೇಳಿಬಿಡ್ತಾರೆ. ತದನಂತರ ಇಲ್ಲಿ ಆಲ್ರೆಡಿ ವಿದ್ಯಾ ತಂದೆ ಬಂದಿದ್ದ ಪಂಚಾಯಿತಿ ಸೇರಿಸಬೇಕು ಅನ್ನೋ ಕಾರಣಕ್ಕೆ ಟಮಟೆ ಹೊಡಿತಿದ್ದಾರೆ. ಯಾರಿದು ಅಂತ ಹೇಳಿ ಮನೆಯವ್ರಿಗೆಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಈ ಕಡೆ ಅಜ್ಜಿ ಅಂತೂ ಅಯ್ಯೋ ಈ ವಿದ್ಯಾ ತಂದೆ ಬಂದು ಏನು ಮಾಡ್ತಿದ್ದಾನೆ ಎಡವಟ್ನ, ಅಯ್ಯೋ ಏನೋ ಆಗತ್ತಪ್ಪ ಅಂತ ಅಂದ್ಕೊಂಡು ಭಯ ಬೀಳ್ತಿದ್ದಾರೆ. ಈ ಕಡೆ ವಿದ್ಯಾ ಕೂಡ ಬಂದಿದೆ, ಅಪ್ಪಯ್ಯ ಏನು ಮಾಡ್ತಿದ್ಯಾ ನೀನು, ಮೊದಲು ನಿಲ್ಲಿಸು ನೀನು ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ವಿದ್ಯಾ ತಂದೆ ನಿಲ್ಲಿಸೋದಕ್ಕೆ ರೆಡಿ ಇಲ್ಲ. ಆದರೆ ಇಲ್ಲಿ ಅಷ್ಟರಲ್ಲಿ ಶಿವರಾಮೇಗೌಡರು ಕೂಡ ಬಂದಿದ್ದಾರೆ. ಅಜ್ಜಿ ಎಲ್ಲರೂ ಕೂಡ ನಿಲ್ಲಿಸು ಅಂತ ಹೇಳ್ತಿದ್ದಾರೆ. ಈಶ್ವರಿಯವರು ಅತ್ಯಷ್ಟು ಮಟ್ಟಿಗೆ ಹೇಳ್ತಿದ್ದಾರೆ ನಿಲ್ಲಿಸು ಅಂತ ಪದೇ ಪದ. ಆದರೂ ಕೂಡ ಈ ಮನುಷ್ಯ ನಿಲ್ಲಿಸದೆ ಹೇಗೆ ಹೊಡಿತದ ನೋಡು ಟಮಟೆನ ಅಂತ ಸಿಟ್ಟು ಹೇಳ್ತಿದ್ದಾರೆ. ಅಷ್ಟರಲ್ಲಿ ಒಂದಷ್ಟು ಊರಿನ ಮಂದಿ ಹಾಗೆ ಚಿಕ್ಕಪ್ಪ ಎಲ್ಲರೂ ಕೂಡ ಬರ್ತಾರೆ. ಅವರು ಕೂಡ ಬಂದು ವಿದ್ಯಾ ತಂದೆಗೆ ಸುಮ್ಮನಿರು ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ವಿದ್ಯಾ ತಂದೆ ಸುಮ್ಮನಿರೋದಕ್ಕೆ ರೆಡಿನೇ ಇಲ್ಲ. ವಿದ್ಯಾ ನಿಲ್ಲಿಸು ಅಂದರು, ವಿದ್ಯಾ ಮಾತನ್ನ ಕೂಡ ಕೇಳ್ತಿಲ್ಲ. ಅದರ ನಡುವೆ ಶಿವರಾಮೇಗೌಡರು ತುಂಬ ಸಿಟ್ಟಲ್ಲಿ ಒಳಗಡೆ ಹೋಗಿ ಕುತ್ಕೋತಾರೆ. ಅವರ ಸಿಟ್ಟು ನೆತ್ತಿಗೆ ಇರುತ್ತೆ. ಮನೇಲಿ ಈ ಒಂದು ವಿಷಯ ಇರಬೇಕು ಅಂತ ಅಂದ್ಕೊಂಡ್ರೆ ಈಗ ಬೀದಿರಂಪ ಆಗ್ತದೆ. ನಿಜಕ್ಕೂ ಮನೆ ಮರ್ಯಾದೆ ಹೊರಗಡೆ ಹೋದರೆ ಮರ್ಯಾದೆ ಇರುತ್ತಾ? 4 ಜನ 4 ಥರ ಮಾತಾಡ್ಕೊಳ್ಳಲ್ವ? ಮನೆ ಕೊಟ್ಟು ಮನೇಲೇ ಇರಬೇಕು, ಹೊರಗಡೆ ಹೋದರೆ ಮರ್ಯಾದೆ ಹೋಗುತ್ತೆ. ಆದರೆ ಈ ಮನುಷ್ಯ ಮಾಡ್ತಿರೋದೇನು ಅಂತ ಶಿವರಾಮೇಗೌಡರು ಅನ್ಕೋತಾರೆ. ನಂತರ ಇಲ್ಲಿ ಚಿಕ್ಕಪ್ಪ ವ್ಯಕ್ತಿನ ಒಳಗಡೆ ಕರ್ಕೊಂಡು ಬರ್ತಾರೆ. ಪಂಚಾಯಿತಿ ನಡೀತಿದೆ. ಈ ಒಂದು ಪಂಚಾಯಿತಿಯಲ್ಲಿ ತನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ವಿದ್ಯಾ ತಂದೆ ಹೇಳ್ತಾರೆ. ಆಗ ಶಿವರಾಮೇಗೌಡರು ಪೇಪರ್ನ ರೆಡಿ ಮಾಡಿಸ್ಕೊಂಡು ಬಂದಿದ್ದೆ, ಇದು ಡಿವೋರ್ಸ್ ಪೇಪರ್. ಇಲ್ಲಿ ವಿದ್ಯಾ ಬೇಕಿದ್ರೆ ಮೊದಲನೇ ಹೆಂಡತಿಯಾಗಿ ಈ ಮನೇಲಿ ಭದ್ರನ ಜೊತೆ ಇರ್ಬೋದು, ವಿನಂತಿ ಜೊತೆ ಮದುವೆ ಆಗುತ್ತೆ, ಅದನ್ನು ಒಪ್ಕೋಬೇಕಾಗತ್ತೆ. ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಾದರೆ ಇಲ್ಲಿ ವಿನಂತಿ ಮತ್ತೆ ಭದ್ರ ಮದುವೆ ಆಗತ್ತೆ, ಡಿವೋರ್ಸ್ ಆಗತ್ತೆ ವಿದ್ಯಾಗೆ ಅನ್ನೋ ನಿರ್ಧಾರವನ್ನು ತಿಳಿಸ್ತಾರೆ. ಈ ಕಡೆ ಆಘಾತಗೊಂಡಿದ್ದಾಳೆ ವಿದ್ಯಾ. ಇದರ ನಡುವೆ ಭದ್ರ ಅಪ್ಪನ ವಿರುದ್ಧವಾಗಿ ನಿಂತ್ಕೊಂಡು ಇಲ್ಲಿ ವಿನಂತಿಗೆ ತಾಳಿ ಕಟ್ಟತೆ ವಿದ್ಯಾ ಜೊತೆಯಾಗಿ ಹೋಗ್ತಾರ. ಅಥವಾ ಇನ್ನೇನು ವಿನಂತಿ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅನ್ನೋ ಸಮಯಕ್ಕೆ ಲ್ಯಾಬ್ ರಿಪೋರ್ಟ್ ಹೊರಗಡೆ ಬರುತ್ತಾ. ಇದ್ರ ಮುಖಾಂತರ ವಿನಂತಿ ಸಾವಿತ್ರಿ ಕುತಂತ್ರ ಹೊರಬೀಳುತ್ತಾ. ಅಥವಾ ಇಲ್ಲಿ ತನ್ನ ಹೆಂಡತಿ ವಿದ್ಯಾಗೋಸ್ಕರ ಇಲ್ಲಿ ಭದ್ರ ಸಾವನ್ನೇ ಎದುರಿಸೋದಕ್ಕೆ ಸಿದ್ಧವಾಗಿಬಿಡ್ತಾರ. ಏನಾಗತ್ತೆ ಮುಂದಿನ ವಿಡಿಯೋ